ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 24 ಜನವರಿ 2026. मुरली महावाक्यಗಳು मीठे बच्चे. बाप तुम्हें जो पढ़ाई पढ़ाते हैं वह बुद्धि में रख सबको पढ़ानी है. हर एक को बाबा का और सृष्टि चक्र का परिचय देना है. ಮಧುರ ಮಕ್ಕಳೇ, ಬಾಬಾ ತಮಗೆ ಯಾವ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ ಅದನ್ನ ಓದ್ರಿ ಹಾಗೂ ಓದಿ ಬುದ್ಧಿಯಲ್ಲಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ಓದಿಸ್ರಿ. ಪ್ರತಿಯೊಬ್ಬರಿಗೂ ಬಾಬಾ ಮತ್ತು ಸೃಷ್ಟಿ ಚಕ್ರದ ಪರಿಚಯವನ್ನ ಕೊಡ್ರಿ. ಬಾಬಾ ಯಾವ ಸೇವೆಯನ್ನ ಮಾಡಲಿಕ್ಕೆ ಹೇಳ್ತಿದ್ದಾರೆ? ಪರಮಾತ್ಮ ತಂದೆ ಪರಿಚಯ ಹಾಗೂ ಈ ವಿಶ್ವ ನಾಟಕದ ಪರಿಚಯ ಎಲ್ಲರಿಗೂ ಹೇಳ್ರಿ. ಪ್ರತಿಯೊಬ್ಬರಿಗೂ ಹೇಳಬೇಕು ಅಂದ್ರ ಬಾಬಾ ಒಂದು ನಮಗ ಮುಖ್ಯ ಮಾತು ಹೇಳ್ತಾ ಇದ್ದಾರೆ. ಈ ವಿದ್ಯೆಯನ್ನ ಮೊದಲು ನೀವು ಓದ್ರಿ ಮತ್ತು ಓದಿಸ್ರಿ. ಒಂದಾಗಿದೆ ಓದುವುದು ಅಂತಂದ್ರೆ ಈ ಸತ್ಯ ಜ್ಞಾನವನ್ನ ಅರ್ಜನೆ ಮಾಡೋದು, ಧಾರಣೆ ಮಾಡ್ಕೊಳ್ಳೋದು. ಇನ್ನೊಂದು ಇನ್ನೊಬ್ಬರಿಗೆ ಸ್ಥೂಲ ರೂಪದಲ್ಲಿ ವಾಚಾದ ಮೂಲಕ, ತಮ್ಮ ಕರ್ಮದ ಮೂಲಕ ಅಥವಾ ಪ್ಯಾಂಪ್ಲೆಂಟ್ಗಳ ಮೂಲಕ ಜ್ಞಾನವನ್ನ ಕೊಡೋದು. ಇದು ಸ್ಥೂಲವಾದಂತಹ ಸೇವಾ. ಈ ಸೇವಾ ಏನಿದೆ ಇದು ಡ್ರಾಮಾ ಮೂಲಕ ಆಗ್ತಾ ಇರುವಂತಹ ಸೇವಾ. ಆದ್ರೆ ಓದ್ರಿ ಹಾಗೂ ಓದಿಸ್ರಿ. ಈ ಮನಸ್ಸು ಸತ್ಯ ಜ್ಞಾನವನ್ನ ಓದಬೇಕು. ಮನಸ್ಸಿನ ಮೂಲದಿಂದ ಹುಟ್ಟಿದಂತಹ ಅನೇಕ ದೇಹಭಾನದ ಸಂಕಲ್ಪಗಳಿದಾವೆ, ದೇಹಭಾನದ ವಿಚಾರಗಳಿವೆ. ಆ ಎಲ್ಲಾ ವಿಚಾರಗಳಿಗೂ ಬಾಬಾರ ಜ್ಞಾನವನ್ನ ಓದಿಸ್ರಿ ಅಂತಾರೆ ಬಾಬಾ. ಇದು ಸೂಕ್ಷ್ಮ ಪುರುಷಾರ್ಥ. ಅನೇಕ ದೇಹಭಾನದ ವಿಚಾರಗಳು ಹೀಗಿವೆ. ತನಗೆ ತಾನು ಹುಷಿಯಾರ್, ತನಗೆ ತಾನು ಬಹಳಷ್ಟು ಶ್ರೇಷ್ಠ, ಅಥವಾ ನಾ ಅಂದ್ರ ಕನಿಷ್ಠ, ನಾ ಅಂದ್ರ ದೇಹ, ಸ್ತ್ರೀ, ಪುರುಷ ಅನ್ನುವಂಥ ಬಹಳ ವಿಚಾರಗಳು ಒಳಗಡೆ ತುಂಬಿವೆ. ಅನೇಕ ನಂಬಿಕೆಗಳು, ಅನೇಕ ಸ್ಮೃತಿಗಳು, ಅನೇಕ ಅನುಭವಗಳಿವೆ. ಈ ಎಲ್ಲವುಗಳಿಗೂ ಓದಿಸ್ಬೇಕಾಗಿದೆ ಬಾಬಾ ಯಾರು, ಈ ಸೃಷ್ಟಿ ಚಕ್ರ ಏನು ಅಂತ. ಇದು ಧಾರಣೆ ಮಾಡಿಕೊಂಡು ನಂತರ ನೀವು ಇನ್ನೊಬ್ಬರಿಗೂ ಕೂಡ ಓದಿಸ್ರಿ ಅಂತ. ಸೆಕೆಂಡ್ ಪರ್ಸನ್ ಈ ವಿಚಾರ ಅಂತ, ಫಸ್ಟ್ ಪರ್ಸನ್ ಆತ್ಮ. ಈ ಆತ್ಮಜ್ಞಾನವನ್ನ ಮೊದಲು ನಿಮ್ಮ ಮನಸ್ಸಿನ ವಿಚಾರಗಳಿಗೆ ತಿಳಿಸ್ರಿ. ಪ್ರತಿಯೊಂದು ವಿಚಾರವನ್ನ ಸೋಲ್ ಕಾನ್ಶಿಯಸ್ಗೆ ಟಚ್ ಮಾಡಿಸ್ರಿ. ನಂತರನೂ ಕೂಡ ಧಾರಣೆ ಮಾಡಿಕೊಂಡು ಬೇರೆ ಅನ್ಯ ಆತ್ಮರಿಗೆ ಈ ಜ್ಞಾನವನ್ನ ಕೊಡಬೇಕಾಗಿದೆ. ಪ್ರಶ್ನೆ: आत्मा सतयुग में भी पाठ बजाती और कलयुग में भी, लेकिन अंतर क्या है? ಆತ್ಮಕ್ಕೆ ಸಿಗುವಂತಹ ಪಾತ್ರ ಸತ್ಯುಗದಲ್ಲೂ ಇದೆ, ಈ ಕಲಿಯುಗದಲ್ಲೂ ಇದೆ. ಆದ್ರೆ ಎರಡಕ್ಕೂ ಅಂತರ ಏನಿದೆ ಅಂತಾರೆ ಬಾಬಾ. उत्तर: सतयुग में जब पाठ बजाती है तो उसमें कोई पाप कर्म नहीं होता. हर कर्म वहां अकर्म हो जाता है क्योंकि रावण ही नहीं है. ಸತ್ಯುಗದಲ್ಲಿ ಯಾವಾಗ ಪಾತ್ರ ಪ್ಲೇ ಆಗ್ತದ ಅವಾಗ ಏನು ಪಾಪ ಕರ್ಮ ಆಗೋದಿಲ್ಲ. ಪಾತ್ರದೊಳಗ ಪಾಪ ಕರ್ಮ ಆಗೋದಿಲ್ಲ. ಪ್ರತಿ ಕರ್ಮ ಅಲ್ಲಿ ಇದು ಅಕರ್ಮ ಆಗ್ತದೆ. ಯಾಕೆ ಅಂತಂದ್ರೆ ಅಲ್ಲಿ ರಾವಣನೇ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ವಿಶ್ವ ನಾಟಕದ ಇನ್ಸ್ಕ್ರಿಪ್ಟ್ ಇದೆ, ಸ್ಟೋರಿ ಇದೆ. ಆ ಸ್ಟೋರಿ ಅನುಸಾರ ಪ್ರತಿಯೊಬ್ಬ ಆತ್ಮನ ಮನಸ್ಸಿನಲ್ಲಿ ಪರ್ಸನಲ್ ಸ್ಟೋರಿ ರೆಕಾರ್ಡೆಡ್ ಇದೆ. ಒಂದಿದೆ ಕಲೆಕ್ಟಿವ್ ಸ್ಟೋರಿ, ಅದು ಬಾಬಾರ ಮೈಂಡ್ ಅಲ್ಲಿ ರೆಕಾರ್ಡಿಂಗ್ ಇದೆ. ಪ್ರತಿಯೊಬ್ಬ ಆತ್ಮನ ಮನಸ್ಸಿನಲ್ಲಿ ಏನು ಪರ್ಸನಲ್ ಸ್ಟೋರಿ ಇದೆ, ಆ ಸ್ಟೋರಿ ಅನುಸಾರ ಸ್ಟೋರಿ ಒಳಗೇನಿದೆ, ಸತ್ಯುಗದ ಜೀವನ ಎಲ್ಲವೂ ಪರ್ಫೆಕ್ಟ್. ನಂತರ ಸೋಲ್ ಕಾನ್ಶಿಯಸ್ ಸ್ಟೇಜ್ ಇದೆ, ಮೂಲ್ ಆತ್ಮ ಪರಂಧಾಮದಲ್ಲಿ ಹೇಗಿದೆಯೋ ಈ ಸತ್ಯುಗದ ಪಾರ್ಟ್ ಪ್ಲೇ ಮಾಡುವಾಗ ಅದೇ ಸೋಲ್ ಕಾನ್ಶಿಯಸ್ ಸ್ಟೇಜ್ ಇದೆ. ಮನಸ್ಸಿನ ಸ್ಟೋರಿ ಒಳಗ ರಾವಣನ ಒಂದು ಮಿಕ್ಸಿಂಗ್ ಇಲ್ಲ ಅಂತ, ಅಲ್ಲಿ ರಾವಣನ ಪ್ರವೇಶತೆನೇ ಇಲ್ಲ ಆ ಪಾರ್ಟ್ ಒಳಗ. ಒಳಗಡೆ ಆತ್ಮ ಏನ್ ಸತೋಪ್ರಧಾನ ಇದೆ, ರೋಲ್ ಒಳಗೂ ಸತೋಪ್ರಧಾನತೆ ಇದೆ. ಹೀಗಾಗಿ ಅಲ್ಲಿ ಯಾವುದೂ ಕೆಟ್ಟ ಕರ್ಮ ಆಗೋದಿಲ್ಲ, ವಿಕಾರಕ್ಕೆ ವಶೀಭೂತ ಆದಂತ ಕರ್ಮನೇ ಆಗೋದಿಲ್ಲ. ಅದಕ್ಕದು ಅಕರ್ಮ ಅಂತ ಹೇಳ್ತದೆ. ಅಕರ್ಮ ಅಂದ್ರೆ ಆ ಕರ್ಮದಿಂದ ಮತ್ತೊಂದು ಹೊಸ ಪುಣ್ಯನೂ ಜಮಾ ಆಗೋದಿಲ್ಲ. ಆ ಕರ್ಮದಿಂದ ನಮ್ದು ಯಾವುದೇ ಪಾಪ ಕರ್ಮ ಆಗಿ ಅಥವಾ ಲುಕ್ಸಾನು ಕೂಡ ಆಗೋದಿಲ್ಲ. ಅಕರ್ಮ ಕೇವಲ ಆಕ್ಟಿಂಗ್ ಆಗ್ತದ, ಬಸ್ ಆ ಆಕ್ಟಿಂಗ್ ಕಂಪ್ಲೀಟ್ ಆಗ್ತದ. ಆ ಆಕ್ಟಿಂಗ್ ಇಂದ ಸತ್ಯುಗದ ಪಾತ್ರದ ಒಳಗೇನು ಅಭಿನಯ ಇದೆ, ಆ ಅಭಿನಯದಿಂದ ಪುಣ್ಯನೂ ಇಲ್ಲ,
पापनू ಇಲ್ಲ. फिर कलयुग में जब पाठ बजाती है तो हर कर्म विकर्म या पाप कर्म बन जाता है, क्योंकि यहाँ विकार है. ಕಲಿಯುಗ ಅದೇ ಆತ್ಮ, ಸತ್ಯುಗದ ಆತ್ಮ ಯಾವಾಗ ಕಲಿಯುಗದಲ್ಲಿ ಪಾರ್ಟ್ ಪ್ಲೇ ಆಗ್ತದೋ, ಆತ್ಮ ಸತ್ಯುಗದಲ್ಲೂ ಸತೋಪ್ರಧಾನ ಇದೆ, ಕಲಿಯುಗದಲ್ಲೂ ಸತೋಪ್ರಧಾನ ಇದೆ. ಪಾರ್ಟ್ ಅಲ್ಲಿ ತಮೋ ಪ್ರಧಾನತೆ ಇದೆ, ಪಾರ್ಟ್ ಅಲ್ಲಿ ವಿಕರ್ಮವನ್ನ ತೋರಿಸಲಾಗಿದೆ. ಸೊ ವಿಕರ್ಮಕ್ಕೆ ವಶಭೂತ ಆದಂತಹ ಎಲ್ಲಾ ಕರ್ಮವನ್ನ ವಿಕರ್ಮ ಅಥವಾ ಪಾಪ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಇಲ್ಲಿ ವಿಕಾರಿವೆ. ವಿಕಾರ ಎಲ್ಲಿದೆ? ರೋಲ್ನ ಮನಸ್ಸಿನೊಳಗ, ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಮನಸ್ಸಿನಲ್ಲಿ ದ್ವಾಪರ ಯುಗದಿಂದ ಪಾತ್ರದಲ್ಲಿ ವಿಕರ್ಮ ಮಾಡೋದು. ಭಲೆ ಆತ್ಮ ಸತೋಪ್ರಧಾನ ಇದ್ರು ಪಾರ್ಟ್ ವಿಕರ್ಮಕ್ಕೆ ವಶಭೂತ ಆಗ್ಲೇಬೇಕು ಅನ್ನುವಂಥದ್ದು ಸ್ಟೋರಿಯಲ್ಲಿ ನೂಂದಾಗಿರೋದ್ರಿಂದ ಮಾಡುವಂತಹ ಎಲ್ಲಾ ಕರ್ಮವೂ ಕೂಡ ಏನಾಗ್ತದಂದ್ರ ಪುಣ್ಯ ಮತ್ತು ಪಾಪ ಜಮಾ ಆಗ್ಲಿಕ್ಕೆ ಶುರು ಆಗ್ತದೆ. ಅದೇ ಸತ್ಯುಗದಲ್ಲಿ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಈ ದ್ವಾಪರ ಯುಗದಿಂದ ರೋಲ್ನ ಮೂಲಕ ಏನ್ ಕರ್ಮ ಆಗ್ತದ ಅದು ಒಳ್ಳೆ ಕರ್ಮ ಇದ್ರ ಪುಣ್ಯ ಮತ್ತು ಪಾಪ ಕರ್ಮ ಇದ್ರ ಪಾಪ, ವಿಕರ್ಮಕ್ಕೆ ವಶಭೂತ ಆದಂತಹ ದೇಹಭಾನಕ್ಕೆ ವಶಭೂತ ಆದಂತಹ ಕರ್ಮಗಳಿಗೆ ಅದಕ್ಕೆ ಪಾಪ ಕರ್ಮ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಇಲ್ಲಿ ವಿಕಾರ ಇದೆ. तो अभी तुम हो संगम पर, तुम्हें सारा ज्ञान है. ಈಗ ತಾವು ಸಂಗಮ ಯುಗದಲ್ಲಿದ್ದೀರಿ. ಪುಣ್ಯ ಕರ್ಮ ಅಷ್ಟೇ ಅಲ್ಲ, ಸಂಗಮ ಯುಗದಲ್ಲಿ ಶ್ರೇಷ್ಠ ಕರ್ಮ, ಸರ್ವೋತ್ತಮ ಕರ್ಮ ನಡೀತಾ ಇದೆ. ಈ ಕರ್ಮದ ಫಲ ಮುಕ್ತಿ ಮತ್ತು ಜೀವನ್ ಮುಕ್ತಿ. ಯಾವುದಕ್ಕ ಶ್ರೇಷ್ಠ ಕರ್ಮ ಅಂತ ಹೇಳಲಾಗ್ತದಂದ್ರೆ ಭಾಷಣ ಮಾಡೋದು ಅಥವಾ ಅನೇಕರಿಗೆ ಸಂದೇಶ ಕೊಡೋದು, ಮುರಳಿಯ ಜ್ಞಾನವನ್ನ ಹೇಳುವುದು, ದೊಡ್ಡ ದೊಡ್ಡ ಸಭೆಯೊಳಗೆ ನಿಂತ್ಕೊಂಡು ಭಾಷಣ ಜ್ಞಾನವನ್ನ ಸಾರುವುದು, ಇದು ದೊಡ್ಡ ಕಾರ್ಯ ಅಲ್ಲ. ದೊಡ್ಡ ಕಾರ್ಯ ಯಾವುದಕ್ಕಂತಾರಂದ್ರೆ ರೋಲ್ನ ಮೂಲಕ ಆ ಸಮಯದಲ್ಲಿ ಯಾವ ರೀತಿ ಪಾರ್ಟಲ್ಲಿ ನೂಂದಿದೆಯೋ, ಪಾತ್ರೆ ತೊಳೆಯೋದಿದೆಯೋ, ಕಸ ಗುಡಿಸುವುದಿದೆಯೋ, ಅಡುಗೆ ಮಾಡುವುದಿದೆಯೋ, ಅಥವಾ ಹೊಲದಲ್ಲಿ ಕೆಲಸ ಮಾಡುವುದಿದೆಯೋ, ಅಥವಾ ಪಾರ್ಟ್ ಒಳಗ ಭಾಷಣ ಮಾಡುವುದನ್ನೇ ಇದೆಯೋ, ಅದು ಮುಖ್ಯ ಅಲ್ಲ. ಆದ್ರೆ ಆ ಸಮಯದಲ್ಲಿ ಯಾವ ಸ್ಮೃತಿಯಲ್ಲಿ ಇದ್ದು ಆ ಕರ್ಮವನ್ನ ಮಾಡ್ಲಾಗ್ತಾ ಇದೆ ಅಂದ್ರೆ ಆತ್ಮ ಸ್ಮೃತಿಯಲ್ಲಿದ್ದು ಸಾಕ್ಷಿ ಭಾವದಿಂದ ರೋಲ್ನಲ್ಲಿ ಆಗುತ್ತಿರುವ ಕರ್ಮವನ್ನ ನಾನು ನೋಡ್ತೀನೋ ಅಥವಾ ನಾನೇ ಮಾಡುತ್ತಿದ್ದೇನೆ, ಭಾಷಣ ನಾನು ಮಾಡ್ತಾ ಇದ್ದೀನಿ ಅನ್ನೋದು ವಿಕರ್ಮ. ಯಾಕಂದ್ರೆ ನಾನು ಅಂದ್ರ ದೇಹ ಅಲ್ಲ, ನಾನು ಅಂದ್ರೆ ಆತ್ಮ ಇದ್ದೀನಿ. ಆತ್ಮ ಅಂತೂ ಕರ್ಮರಹಿತ, ಕರ್ಮ ಇದೆ, ಅಕರ್ತ ಇದೆ. ಅಕರ್ತ ಆತ್ಮ ಆದಂತಹ ನಾನು ಮನಸ್ಸಿನ ಈ ವಿಚಾರಕ್ಕೆ ವಶಭೂತಾಗಿ ನಾನೇ ಭಾಷಣ ಮಾಡಿದೆ, ನಾನು ಪಾತ್ರೆ ತೊಳೆದೆ, ನಾನು ಸೇವೆ ಮಾಡಿದೆ ಅನ್ನೋದು ಕೂಡ ವಿಕರ್ಮ. ಅಂದಮೇಲೆ ಶ್ರೇಷ್ಠ ಕರ್ಮ ಯಾವುದು ಅಂತಂದ್ರೆ ಯಾವ ಸ್ಮೃತಿಯಲ್ಲಿ ಇದ್ದುಕೊಂಡು, ಯಾವ ಸ್ಥಿತಿಯಲ್ಲಿ ಇದ್ದುಕೊಂಡು ಆ ಕರ್ಮವನ್ನ ಮಾಡ್ಲಾಗ್ತದೋ ಆ ಕರ್ಮಕ್ಕೆ ಶ್ರೇಷ್ಠ ಕರ್ಮ. ಆ ಕರ್ಮದ ಫಲ ಪದ್ಮ ಪದಂ ಜಮಾ ಆಗ್ತದೆ. ಅದಕ್ಕಾಗಿ ನೀವೀಗ ಸಂಗಮ ಯುಗದಲ್ಲಿದ್ದೀರಿ, ನಿಮಗೆ ಪೂರ್ಣ ಜ್ಞಾನ ಇದೆ ಅಂತಾರೆ ಬಾಬಾ. ಸತ್ಯ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಪಾಪ ಕರ್ಮ ಅಂದ್ರೇನು, ಶ್ರೇಷ್ಠ ಕರ್ಮ ಅಂದ್ರೇನು, ಸದ್ಗತಿ ಅಂದ್ರೇನು, ದುರ್ಗತಿ ಅಂದ್ರೇನು, ಎಲ್ಲಾ ನಾಲೆಜ್ ಇದೆ ಅಂತಾರೆ ಬಾಬಾ. ಆತ್ಮಜ್ಞಾನ ಇದೆ, ಪರಮಾತ್ಮ ಜ್ಞಾನ ಇದೆ, ಸೃಷ್ಟಿ ಚಕ್ರದ ನಾಲೆಜ್ ಇದೆ. ವಿಕರ್ಮ ಅಂದ್ರೇನು ಮತ್ತು ರಾವಣ ಅಂದ್ರೇನು ಅನ್ನುವಂಥ ಸತ್ಯ ನಾಲೆಜ್ ನಿಮಗೆ ಗೊತ್ತಿದೆ. ಅದಕ್ಕೆ ಸಂಗಮದಲ್ಲಿ ತಾವು ಎಲ್ಲ ಜ್ಞಾನವನ್ನ ಅರಿತಂತವರಾಗಿದ್ದೀರಿ. ಮುರಳಿಯ ಮುಖ್ಯ ಸಾರ್, हम सब आत्मा रूपी रूप में भाई भाई है, ये पाठ पक्का करना और कराना है. ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ. ಆತ್ಮ ಭಾಯಿ ಭಾಯಿ, ಆತ್ಮ 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 ಆಗಿದ್ದೀವಿ. ಈ ಪಾಠ ಒಂದು ಪಕ್ಕಾ ಮಾಡ್ಕೊಡ್ರಿ, ಇನ್ನೊಂದು ಪಕ್ಕಾ ಮಾಡಿಸ್ರಿ ಅಂತ. ಒಂದು ಪಕ್ಕಾ ಮಾಡ್ಕೋಬೇಕಾದವರು ಈ ಮನಸ್ಸು. ನಾನು ಇರುವುದೇ ಆತ್ಮ ಇದ್ದೀನಿ, ಆತ್ಮನೇ ಆತ್ಮ ಅಂತ ಪಕ್ಕಾ ಮಾಡ್ಕೋ ಜರುರತ್ತಿಲ್ಲ. ನಾ ಆತ್ಮ ಇದ್ದೀನಿ ಅನ್ನೋದು ಪಕ್ಕಾ ಮಾಡ್ಕೋಬೇಕಾದವ್ರು ಯಾರು? ಮನಸ್ಸು. ಪಕ್ಕಾ ಮಾಡ್ಕೊಡ್ರಿ ಮತ್ತು ಇನ್ನೊಬ್ರಿಗೆ ಮಾಡಿಸ್ರಿ ಅಂತ. ಎಲ್ಲಾರೊಳಗ ಆತ್ಮನ್ ನೋಡುವ ಅಭ್ಯಾಸನೂ ಮಾಡ್ರಿ, ಎಲ್ಲರಿಗೂ ಬಲೆ ಹೇಳ್ರಿ ನಾವೆಲ್ಲರೂ ಆತ್ಮ ಇದೀವಂತ. ಎಲ್ಲಕ್ಕಿಂತ ಮುಖ್ಯವಾದ ಸೂಕ್ಷ್ಮ ಪುರುಷಾರ್ಥ ಯಾವುದು ಅಂದ್ರೆ ಈ ಮನಸ್ಸಿನಿಂದ ಹುಟ್ಟಿದಂತಹ ಅನೇಕ ಸಂಕಲ್ಪ, ಅನೇಕ ವಿಚಾರಗಳು ಏನಿದಾವಲ್ಲ, ಆ ವಿಚಾರಗಳು ಇನ್ನೂ ಎಂಥ ವಿಚಾರಗಳು ಉಳ್ಕೊಂಡ ಒಳಗಡೆ ಅಂದ್ರೆ ನಾನಂದ್ರೆ ಸ್ತ್ರೀ, ನಾನಂದ್ರೆ ಪುರುಷ,
ನಾನಂದ್ರ ಮದರ್, ನಾನು ಅಂದ್ರ ಕುಮಾರಿ ಅನ್ನುವಂಥದ್ದಿದೆ. ಆ ವಿಚಾರಗಳಿಗೂ ತಿಳಿಸ್ಕೊಡ್ರಿ ನಾ ಆತ್ಮ ಬಾಯಿ ಇದ್ದೀನಿ ಅಂತ. ಪ್ರತಿ ವಿಚಾರ, ಪ್ರತಿ ಕಣಗಳು ಒಪ್ಪಬೇಕು, ನಾ ಆತ್ಮ ಇದ್ದೀನಿ, ಆತ್ಮ ಇದ್ದೀನಿ, ಆತ್ಮ ಇದ್ದೀನಿ ಅನ್ನೋದು ಅವುಗಳಲ್ಲಿ ತುಂಬಬೇಕಾಗಿದೆ. ಆಗ ಸಂಪೂರ್ಣ ಆತ್ಮಿಕ ಅವಸ್ಥಾ ಸ್ಥಿತ್ ಏಕ್ ರಸ್ ಆಗ್ಲಿಕ್ಕೆ ಸಾಧ್ಯ ಇದೆ. अपने संस्कारों को याद से संपूर्ण पावन बनाना है. ತಮ್ಮ ಸಂಸ್ಕಾರಗಳನ್ನ ಬಾಬಾರ ನೆನಪಿನಿಂದ ಸಂಪೂರ್ಣ ಪಾವನ್ ಮಾಡ್ಕೊಡ್ರಿ. ಬಾಬಾರ ನೆನಪು ಮತ್ತು ಸ್ವಯಂ ಆತ್ಮ ಆಗಿರುವ ನೆನಪು. ಯಾಕಂದ್ರೆ ಸಂಸ್ಕಾರದಲ್ಲಿ ಏನಿದೆ, ನಾ ದೇಹ ಇದ್ದೀನಿ, ಅದ್ರಾಗ ಸ್ತ್ರೀ ಇದ್ದೀನಿ ಅಂದ್ರೆ ನಾ ಸ್ತ್ರೀ ಇದ್ದೀನಿ ಅಂತಂದ್ರ ಕಮ್ ಸುಂದರಿ ಇದ್ದೀನಿ, ನಾನು ಬಹಳ ಎತ್ತರ ಇದ್ದೀನಿ, ನಾ ದಪ್ಪಗಿದ್ದೀನಿ, ಕಪ್ಪಗಿದ್ದೀನಿ, ಬಿಳುಪಿದ್ದೀನಿ, ಅಥವಾ ನಾ ಪುರುಷ ಇದ್ದೀನಿ, ನಿರುದ್ಯೋಗಿ ಇದ್ದೀನಿ, ನಾ ಪುರುಷ ಇದ್ದೀನಿ, ದೊಡ್ಡ ಪೊಸಿಷನ್ ಒಳಗಿದ್ದೀನಿ ಅನ್ನುವಂಥದ್ದು ಏನಿದೆಯಲ್ಲ, ಇವೆಲ್ಲವೂ ಅನೇಕ ರೀತಿಯ ಸಂಸ್ಕಾರಗಳು ಪಕ್ಕ ಆಗ್ಬಿಟ್ಟಿದೆ. ಈ ಪ್ರತಿ ಸಂಸ್ಕಾರಗಳಿಗೂ ಕೂಡ ಸಂಪೂರ್ಣ ನಾ ಆತ್ಮ ಇದೀನಿ ಅನ್ನುವಂಥದ್ದು, ಅಂದ್ರೆ ಅವು ಅಪೂರ್ಣತೆ ಅನುಭವ ಮಾಡ್ತಾ ಇದ್ದಾವ ಸಂಸ್ಕಾರಗಳಿಗೆ ಸಂಪೂರ್ಣ ಆಗಿರುವಂತ ಸತ್ಯ, ನಾ ಆತ್ಮ ಅನ್ನುವಂಥ ನೆನಪು, ಪರಮಾತ್ಮನ ಸಂತಾನ ಇದೀನಿ ಅನ್ನುವಂಥ ನೆನಪಿನ ಬಲದಿಂದ ಸಂಸ್ಕಾರಗಳ ಪರಿವರ್ತನೆಯನ್ನ ಮಾಡಿಕೊಡ್ರಿ. ಸಂಸ್ಕಾರಗಳನ್ನ ಪಾವನ್, ಸಂಪೂರ್ಣ ಪ್ಯೂರ್ ಮಾಡ್ಕೊಡ್ರಿ. ಅಂದ್ರೆ ಪ್ರತಿ ಸಂಸ್ಕಾರವೂ ಈ ತರ ತುಂಬಿರಬೇಕು, ನಾನು ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವಂಥದ್ದು. सेकंड पॉइंट, 24 कैरेट सच्चा सोना बनने के लिए कर्म अकर्म विकर्म की गुह्य गति को बुद्धि में रख अब कोई भी विकर्म नहीं करना है. 24 ಕ್ಯಾರೆಟಿನ ಸತ್ಯ ಚಿನ್ನಾಗು ಸಲುವಾಗಿ, ಅರ್ಥಾತ್ ಏಕ್ದಮ್ ಶುದ್ಧ ಸತೋ ಪ್ರಧಾನ್ ಒರಿಜಿನಲ್ ಪ್ಯೂರ್ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕು. ಅಂದ್ರೆ ಯಾಕಂದ್ರೆ ರೋಲ್ ಇನ್ನು ಕಲಿಯುವುದಿರೋದ್ರಿಂದ, ರೋಲ್ ಒಳಗ ತಮೋಪ್ರಧಾನತೆ ಇರೋದ್ರಿಂದ ರೋಲ್ನ ಪ್ರಭಾವ ಆತ್ಮಿಕ ಸ್ಥಿತಿ ಮೇಲೆ ಬರ್ತದೆ. ಇಲ್ಲ ಅಂತಂದ್ರ ಆತ್ಮ ಈ ಶರೀರದಲ್ಲೇ ಇರೋದಿಲ್ಲ. 100% ಸೋಲ್ ಕಾನ್ಶಿಯಸ್ ಸ್ಟೇಜ್ ಬತ್ತು ಅಂದ್ರೆ. ಅದಕ್ಕಾಗಿ 24 ಕ್ಯಾರೆಟಿನ ಚಿನ್ನ ಸತೋಪ್ರಧಾನ್ ಅವಸ್ಥಾ ಆಗ್ಬೇಕು ಅಂದ್ರೆ ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿಯನ್ನ ತಿಳ್ಕೊಂಡು ಬುದ್ಧಿಯಲ್ಲಿ ಇಟ್ಕೊಂಡು ವಿಕರ್ಮವನ್ನ ಮಾಡಬೇಡ್ರಿ, ಸದಾ ಸುಕರ್ಮವನ್ನೇ ಮಾಡ್ರಿ ಅಂತಾರೆ ಬಾಬಾ. ವರದಾನ್, घबराने की डांस छोड़ सदा खुशी की डांस करने वाले ಮಾಸ್ಟರ್ ನಾಲೆಜ್ಫುಲ್ ಭವ. ಗಾಬರಿಯಾಗುವ ಡಾನ್ಸ್ ಮಾಡುವುದನ್ನ ಬಿಟ್ಟು ಖುಷಿಯ ಡಾನ್ಸ್ ಮಾಡುವಂತಹ ನಾಲೆಜ್ಫುಲ್ ಭವ. जो बच्चे मास्टर नॉलेजफुल है वह कभी घबराने के डांस नहीं कर सकते. ಯಾರು ನಿಜವಾಗಿಯೂ ಮಾಸ್ಟರ್ ನಾಲೆಜ್ಫುಲ್ ಇದ್ದಾರೆ ಅಂದ್ರೆ ತಾನು ಯಾರಿದ್ದೀನಿ ಅನ್ನುವ ಸತ್ಯ ಅರಿತವರು, ಇದೊಂದು ವಿಶ್ವ ನಾಟಕ, ಇಲ್ಲಿ ಏನೆಲ್ಲ ದೃಶ್ಯ ವಿಚಾರ ಭಾವನೆಗಳಿವೆ, ಇದು ನಾಟಕದೊಳಗಿನ ಒಂದು ಪಾರ್ಟ್ ಅಂತ ತಿಳ್ಕೊಂಡು ತನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತಿದಾರೋ ಅವರೆಂದಿಗೂ ಕೂಡ ಯಾವ ವಿಷಯದಲ್ಲೂ ಗಾಬರಿ ಆಗೋದಿಲ್ಲ. ಸೆಕೆಂಡ್ ಮೇ ಸೀಡಿ ನೀಚೆ ಸೆಕೆಂಡ್ ಮೇ ऊपर अब यह ಸಂಸ್ಕಾರ ಚೇಂಜ್ ಕರೋ. ಒಂದು ಸೆಕೆಂಡಿನಲ್ಲಿ ಮೆಟ್ಟಿಲಿಂದ ಕೆಳಗಿಳಿಯೋದು, ಒಂದು ಸೆಕೆಂಡ್ನೊಳಗೆ ಮತ್ತೆ ಮೇಲ್ ಹೋಗೋದು, ಈ ಸಂಸ್ಕಾರ ಅಂದ್ರೆ ಸೋಲ್ ಕಾನ್ಶಿಯಸ್. ಒಂದು ಕ್ಷಣದಲ್ಲಿ ಸೋಲ್ ಕಾನ್ಶಿಯಸ್ ಸ್ಟೇಜ್, ಇನ್ನೊಂದು ಕ್ಷಣದಲ್ಲಿ ದೇಹಭಾನ. ಇದನ್ನ ಚೇಂಜ್ ಮಾಡ್ಕೊಡ್ರಿ. ಇದರಲ್ಲಿ ಇನ್ನೂ ಫಾಸ್ಟ್ ಗತಿಯಲ್ಲಿ ಹೋಗ್ಬೇಕಾಗಿದೆ. ಇದರಲ್ಲಿ ಬಾಡಿ ಕಾನ್ಶಿಯಸ್ ಇಂದ ಶಿಫ್ಟ್ ಆಗಿ ನಿರಂತರ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸ ಇನ್ನೂ ಫಾಸ್ಟ್ ಗತಿಯಲ್ಲಿ ನಡಿಬೇಕಾಗಿದೆ. ಸಿರ್ಫ್ ಮಿಲಿ ಹುಯಿ ಅಥಾರಿಟಿ ಕೋ, ನಾಲೆಜ್ ಕೋ, ಪರಿವಾರ ಕೆ ಸಹಯೋಗ ಕೋ ಯೂಸ್ ಕರೋ. ಇದ್ರ ಸಲುವಾಗಿ ಏನ್ ಮಾಡಬೇಕು, ಸಿಕ್ಕಿರುವ ನಾಲೆಜ್ ಏನಿದೆ ಅದನ್ನ, ಆ ಅಥಾರಿಟಿಯನ್ನ, ನಾಲೆಜನ್ನ ಯೂಸ್ ಮಾಡು. ಅಥಾರಿಟಿ ಏನಿದೆ, ನಾ ಏನಿದ್ದೀನಿ, ಮಿಲೀವ್ ಹುಯಿ ಅಥಾರಿಟಿ ಕೋ. ಅಥಾರಿಟಿ ಏನಿದೆ, ನಾ ಆತ್ಮ ರಾಜ ಇದ್ದೇನೆ, ನನ್ನ ಅಥಾರಿಟಿ ಇದೆ, ಏನ್ ಶಾಂತಿ ನನ್ನೊಳಗಿದೆ ಆ ಸಂಪೂರ್ಣ ಶಾಂತಿಯ ಅನುಭವ ಮಾಡುವ ಅಥಾರಿಟಿ ನನಗಿದೆ. ನಾ ಆತ್ಮ ಸ್ವತಂತ್ರ ಇದ್ದೀನಿ, ನನ್ನನ್ನು ಯಾರೂ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಥಾರಿಟಿಯನ್ನು ಯೂಸ್ ಮಾಡ್ರಿ ಅಂತಾರೆ ಬಾಬಾ. ನಾ ಆತ್ಮ ಆನಂದದ ಸಾಗರ್ ಇದ್ದೀನಿ, ಆನಂದ ಸ್ವರೂಪ್ ಇದ್ದೀನಿ, ಆ ಆನಂದದಲ್ಲಿರುವ ಪೂರ್ಣ ಅಥಾರಿಟಿ ನನಗಿದೆ. ಹೀಗಿಲ್ಲ ಇವ್ರು ನನ್ನ ಆನಂದದ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಬಿಡವಲ್ರು. ಲೌಕಿಕದಲ್ಲಿದೆ, ನಮ್ಮ ಹೊಲದಾಗ ನಮಗೆ ಬೆಳ್ಕೊಳಕ್ ಬಿಡುವುದಿಲ್ಲ,
ಇವರು ತಡೆ ಹಿಡ್ದಾರಂತ. ಖರೆ ನನ್ನ ಆತ್ಮದ್ದೇನು ಅಥಾರಿಟಿ ಇದೆ, ಶಾಂತಿ ಶಕ್ತಿ ಇದು ನಂದ ಇದೆ, ಇದರಲ್ಲಿ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಏನೇನು ಅಥಾರಿಟಿ ಸಿಕ್ಕಿದೆ, ನಾಲೆಜ್ ಸಿಕ್ಕಿದೆ, ಪರಿವಾರದ ಸಹಯೋಗ ಸಿಕ್ಕಿದೆ. ಪರಿವಾರ ಈಶ್ವರನ ಮಕ್ಕಳ ಒಂದು ಪುರುಷಾರ್ಥಿ ಮಕ್ಕಳ ಬಹಳ ಸಹಯೋಗ ಇದೆ, ಒಳ್ಳೆ ಸಹಯೋಗ. ಇದನ್ನ ಯೂಸ್ ಮಾಡ್ಕೊಡ್ರಿ. ಬಾಬಾ ಕೆ ಹಾತ್ ಮೇ ಹಾತ್ ದೇಕರ್ ಚಲ್ತೆ ರಹೋ. ಬಾಬನ್ ಕೈಯಲ್ಲಿ ಕೈ ಕೊಟ್ಟು ನಡೀರಿ. ಬಾಬಾ ಅಂತೂ ನಿರಾಕಾರ, ಆತ್ಮನೂ ನಿರಾಕಾರ. ಬಾಬಾ ರೋಲ್ನ ಮಾತು ಹೇಳ್ತಾ ಇಲ್ಲ. ಬಾಬನ್ ಕೈಯಲ್ಲಿ ಕೈ ಕೊಟ್ಟು ನಡೀರಿ ಅಂದ್ರೆ ತಮ್ಮ ಬುದ್ಧಿರೂಪಿ ಕೈಯನ್ನ ಬಾಬಾಗ ಅರ್ಪಣೆ ಮಾಡ್ರಿ, ಅರ್ಪಣೆ ಮಾಡಿ ನಡೀರಿ. ತೋ ಖುಷಿ ಕಿ ಡಾನ್ಸ್ ಕರ್ತೆ रहेंगे. ಆಗ ಪ್ರತಿ ಕ್ಷಣವೂ ಕೂಡ ಖುಷಿಯ ಡಾನ್ಸ್ ತಾವು ಒಳಗ್ಲಿಂದ ಮಾಡ್ತೀರಿ. ಘಬರಾನೆ ಕೆ ಡಾನ್ಸ್ ಹೋ नहीं सकती. ಇಷ್ಟೆಲ್ಲ ಆದ್ಮೇಲೆ ಗಾಬರಿ ಆಗುವ ಡಾನ್ಸೇ ಇರೋದಿಲ್ಲ. ಲೇಕಿನ್ ಜಬ್ ಮಾಯಾ ಕಾ ಹಾತ್ ಪಕಡ್ ಲೇತೆ ಹೋ ತೋ ವ ಡಾನ್ಸ್ ಹೋತಿ ಹೈ. ಬಾಬಾ ಹೇಳ್ತಾರ, ಯಾವಾಗ ನೀವು ಮಾಯೆ ಕೈ ಹಿಡಿದು ಬಿಡ್ತೀರಿ. ಮಾಯೆ ಕೈ ಹಿಡಿಯುವುದು ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ನಾ ಅಕ್ಕೋರಿದ್ದೀನಿ, ಇದನ್ನ ಹೆಂಗ್ ಮಾಡ್ಬೇಕು, ಇದು ಹೆಂಗ್ ಮಾಡ್ಬೇಕು, ಅಥವಾ ನಾ ಇಲ್ಲಿ ನಿಮಿತ್ತ ಟೀಚರ್ ಇದ್ದೀನಿ, ಅಥವಾ ನಾ ಮದರ್ ಇದ್ದೀನಿ, ನಂಗಿಷ್ಟು ಇರುವುದೇ ಅಲ್ಲ, ಈ ಚಿಂತದ, ಇದು ಕೆಲ್ಸ ನಂದೇ ಅದ. ನೀವು ಸೂಕ್ಷ್ಮ ರೂಪದಲ್ಲಿ ಮಾಯಾ ಕೈ ಹಿಡಿತೀರಿ. ಅದಕ್ಕೆ ನೀವು ಮಾಯೆಯ ಗಾಬರಿ ಆಗೋ ಡಾನ್ಸ್ ಮಾಡ್ತೀರಿ. ಬಾಬಾ ಅಂತಾರ, ನಾಲೆಜ್ ಅನ್ನ, ಅಥಾರಿಟಿಯನ್ನ ಹಾಗೂ ಬ್ರಾಹ್ಮಣ ಪರಿವಾರದ ಸಹಯೋಗವನ್ನ ಯೂಸ್ ಮಾಡಿಕೊಂಡು ಬಾಬನ್ ಬುದ್ಧಿಯನ್ನ ಬಾಬಾಗ ಅರ್ಪಣೆ ಮಾಡಿ ನಡೆದ್ರಿ ಅಂತಂದ್ರೆ ಸದಾ ಖುಷಿಯ ಡಾನ್ಸ್ ಮಾಡ್ತೀರಿ. ಎಷ್ಟು ಅಂತರಿದೆ. ಸ್ಲೋಗನ್, ಜಿನ್ಕಾ ಸಂಕಲ್ಪ और कर्म महान है वही मास्टर सर्वशक्तिमान है. ಯಾರ ಸಂಕಲ್ಪ, ಯಾರ ಕರ್ಮ ಮಹಾನ್ ಇದೆ, ಅರ್ಥಾತ್ ಆತ್ಮಸ್ಮೃತಿಯಲ್ಲಿ ನಡೀತಾ ಇದೆ, ಅವರೇ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮರು. ಅವ್ಯಕ್ತಿಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಮಾಸ್ಟರ್ ತ್ರಿಕಾಲದರ್ಶಿ ಬನ್ಕರ್ ಹರ್ ಕರ್ಮ ಹರ್ ಸಂಕಲ್ಪ ಕರೋ ವಚನ್ ಬೋಲೋ. ಮಾಸ್ಟರ್ ತ್ರಿಕಾಲದರ್ಶಿಯಾಗಿ, ತ್ರಿಕಾಲದರ್ಶಿ ಅಂದ್ರೆ ಡ್ರಾಮಾದಿಂದ ಡಿಟ್ಯಾಚ್ ಆಗಿರುವಂತ ಸ್ಟೇಜ್. ಡ್ರಾಮಾದೊಳಗಿದ್ದು ತ್ರಿಕಾಲದರ್ಶಿ ಆಗ್ಲಿಕ್ಕಾಗೋದಿಲ್ಲ. ಡ್ರಾಮಾ, ಈ ರೋಲ್ನ ಮನಸ್ಸು, ಇದೆಲ್ಲದರಿಂದ ಡಿಟ್ಯಾಚ್ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಪ್ರತಿ ಕರ್ಮವನ್ನ ಮಾಡು ಅರ್ಥಾತ್ ಮನಸ್ಸಿಗೆ ಹೇಳ್ತಿದ್ದಾರ, ಪ್ರತಿ ಕರ್ಮ ಮಾಡ್ರಿ ಅರ್ಥಾತ್ ಕರ್ಮ ಮಾಡುತ್ತಿರುವುದನ್ನ ನೋಡ್ರಿ, ಸಂಕಲ್ಪ ಮಾಡ್ರಿ, ಮಾತಾಡ್ರಿ. कोई भी कर्म व्यर्थ या अनर्थ वाला नहीं हो सकता. ಅವಾಗ ಯಾವ ಕರ್ಮನೂ ಅನರ್ಥ ಆಗಕ, ವ್ಯರ್ಥ ಆಗಕ ಸಾಧ್ಯ ಇಲ್ಲ. त्रिकालदर्शी अर्थात साक्षीपन की स्थिति में स्थित होकर इन कर्मेंद्रियों द्वारा कर्म करेंगे तो कर्म के वशीभूत नहीं होंगे. ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ಕರ್ಮೇಂದ್ರಿಯಗಳ ಮೂಲಕ ಯಾವಾಗ ಕರ್ಮ ಮಾಡ್ತೀರಿ, ಆಗ ನೀವು ಕರ್ಮಕ್ಕೆ ವಶೀಭೂತ ಆಗೋದಿಲ್ಲ. ಅಂದ್ರೆ ನಾ ಮಾಡ್ದೆ, ಅದು ಒಳ್ಳೆ ಕರ್ಮ ಆದ್ರೂ ನಾನ್ ಮಾಡ್ದೆ, ಏನೇ ಆದ್ರೂ ನಾನ್ ಮಾಡ್ದೆ ಅನ್ನೋದು ಬರೋದಿಲ್ಲ. ಸದಾ ಕರ್ಮ ಅಕರ್ಮಕ್ಕೆ ಬಂಧನ್ ಸೆ ಮುಕ್ತ ಬನ್ನ ಅಪನಿ ಊಂಚಿ ಸ್ಟೇಜ್ ಕೋ ಪ್ರಾಪ್ತ ಕರ್ ಲೇಂಗೆ. ಬಾಬಾ ಹೇಳ್ತಾರೆ, ಈ ರೀತಿ ಸ್ಥಿತಿ ಇದ್ದಾಗ ಕರ್ಮದ ಬಂಧನ ಅಂದ್ರೆ ಬಹಳ ಒಳ್ಳೆ ಭಾಷಣ ಮಾಡಿದ್ಮೇಲೆ ಆ ಭಾಷಣದ ಮಹಿಮೆ ಚರ್ಚಾ ಬಹಳ ನಡೀತು ಅಂತಂದ್ರ ಆ ಚರ್ಚೆಯ ಪ್ರಭಾವದಲ್ಲಿ, ಅಂದ್ರೆ ಅದು ನಾನೇ ಮಾಡಿದ್ದು, ನನಗೆಲ್ಲರೂ ಹೊಗಳ್ತಾ ಇದ್ದಾರೆ, ಏನಾದ್ರೂ ಬಂದ್ಬಿಟ್ರ ಆ ಕ್ಷಣ ನನ್ನ ಆತ್ಮಸ್ಮೃತಿಯಲ್ಲಿಲ್ಲ. ಇದಕ್ಕ ಕೆಟ್ಟ ಕರ್ಮನೆ ಅಂತ ಹೇಳೋದು. ಭಾಷಣದೊಳಗೆ ಏನೋ ಏರೋಪೇರಾಗಿ ಎಲ್ಲಾರು ಏನ್ ಭಾಷಣ ಅಂದ್ರು, ಅದ್ರದೇ ಚರ್ಚಾ ನಡೀತು, ಭಾಷಣದಲ್ಲಿ ಇವ್ರು ಇಂಥ ಮಾತು ಹೇಳಿದ್ರು ಅಂತ ನೆಗೆಟಿವ್ ಹರಡಿತು ಅಂತಂದ್ರ ಹಿಂಗಾಯ್ತಲ್ಲ ಅಂತ ಅನ್ನೋದು ಕೂಡ ಪ್ರಭಾವದಲ್ಲಿ ಬರೋದು. ಬಾಬಾ ಅಂತಾರೆ ಎರಡರದು ಪ್ರಭಾವದಿಂದ ಮುಕ್ತ. ಯಾಕೆ? ಭಾಷಣ ಡ್ರಾಮಾ ಅನುಸಾರ ಆಗಿದೆ, ಭಾಷಣ ರೋಲ್ನ ಮೂಲಕ ಆಗಿದೆ. ನಾ ರೋಲ್ ಅಲ್ಲ, ನಾನು ಕರ್ತ ಅಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ. ಈ ಎಲ್ಲ ಭಾಷಣ ಆಗುವುದನ್ನ ಒಳ್ಳೆ ಕೆಟ್ಟ ಅದ್ರ ಪರಿಣಾಮ ಕೇವಲ ನಾನು ಸಾಕ್ಷಿಯಾಗಿ ನೋಡುವ ಸಾಕ್ಷಿ ದೃಷ್ಟ ಇದ್ದೀನಿ ಅಂದ ಮೇಲೆ ಇದಕ್ಕಂತರ ಕರ್ಮ ಮತ್ತು ಕರ್ಮದ ಬಂಧನದಿಂದ ಮುಕ್ತಾಗಿರುವಂತಹ ಸ್ಥಿತಿ, ಸ್ಟೇಜ್. ಇಂಥ ಸ್ಥಿತಿ ಪ್ರಾಪ್ತ ಆಗುವುದು ಯಾವಾಗಂದ್ರೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ, ಸಾಕ್ಷೀಪನದ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಆಗುತ್ತಿರುವುದನ್ನ ನೋಡಿದಾಗ ಮಾತ್ರ. ಓಂ ಶಾಂತಿ. ಇಂದಿನ
ಈ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರಾತ್ಮ, ನನ್ನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ಡ್ರಾಮಾದಿಂದ ಪರೆ ತ್ರಿಕಾಲದರ್ಶಿ ಸ್ಟೇಜ್ ಅರ್ಥಾತ್ ಸಾಕ್ಷಿ ಸ್ಟೇಜ್, ಪಾತ್ರವೇ ಬೇರೆ, ಪಾತ್ರದ ಮನಸ್ಸು ಬೇರೆ, ನಾನು ಆತ್ಮ ನಿರಾಕಾರ ಸತ್ಯವೇ ಬೇರೆಯಾಗಿದ್ದೇನೆ, ನ್ಯಾರ ಆಗಿದ್ದೇನೆ. ರೋಲ್ನ ಮನಸ್ಸಿನ ಮೂಲಕ ಈ ಪಾತ್ರ ಮುಂದುವರಿತಾ ಇದೆ. ಏನೇ ಕರ್ಮ, ಏನೇ ಮಾತು, ಏನೆಲ್ಲ ಪಾತ್ರದಲ್ಲಿ ನಡೀತಾ ಇದೆ ಅದು ನಾನಲ್ಲ. ಡ್ರಾಮಾನುಸಾರ, ಸ್ಕ್ರಿಪ್ಟ್ನ ಅನುಸಾರ ಪ್ರತಿಯೊಂದು ಕ್ರಿಯೆ ನಡೀತಾ ಇದೆ. ಇದು ಡ್ರಾಮಾದಲ್ಲಿ ನಡೀತಾ ಇದೆ. ಹೀಗಾಗಿ ಕರ್ಮದ ಕೆಟ್ಟ ಹಾಗೂ ಒಳ್ಳೆಯ ಪರಿಣಾಮದ ಪ್ರಭಾವದಿಂದ ನಾನು ಆತ್ಮ ಸದಾ ಮುಕ್ತನಾಗಿದ್ದೇನೆ. ಇದೇ ಬಂಧನ ಮುಕ್ತ ಸ್ಥಿತಿ. ಬಂಧನ ಮುಕ್ತ ಸ್ಥಿತಿಯೇ ಜೀವನ್ ಮುಕ್ತ ಸ್ಥಿತಿಯಾಗಿದೆ. ಇದೇ ಸಂಗಮಯುಗದ ಅತಿ ದೊಡ್ಡ ಪ್ರಾಪ್ತಿ, ಪದವಿ, ಅತಿ ದೊಡ್ಡ ಸಾಧನ ಆಗಿದೆ. ಓಂ ಶಾಂತಿ.